ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಗೋಬಿ ಮಂಚೂರಿಯನ್ನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಸೊ ದಟ್ ನಿಮಗೆ ಹೊಸ ವೀಡಿಯೋಸ್ ಅಪ್ಡೇಟ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೋಸ್ಕರ ಈಗ ಫಟಾಫಟ್ ಅಂತ ಹೇಗೆ ಗೋಬಿ ಮಂಚೂರಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್. ನಾನಿವಾಗ ಒಂದು ಪಾತ್ರೆನ ತಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಎಲೆಕೋಸಲ್ಲಿ ನಾನು ಅರ್ಧದಷ್ಟು ಎಲೆಕೋಸನ್ನು ಯೂಸ್ ಮಾಡಿದ್ದೀನಿ. ಆ ಅರ್ಧ ಎಲೆಕೋಸನ್ನು ನಾನಿಲ್ಲಿ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ನೀವು ತುರಿದಿಟ್ಕೋಬೋದು, ಇಲ್ಲ ಅಂತಂದರೆ ಹೆಚ್ಚಿಟ್ಕೋಬೋದು. ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೋಬೇಕಾಗತ್ತೆ ತುರಿಯೋಕ್ಕಾಗಲಿಲ್ಲ ಅಂತಂದರೆ. ಈ ಒಂದು ಮೆಷರ್ಮೆಂಟ್ಗೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈ ಅಕ್ಕಿ ಹಿಟ್ಟಿಲ್ಲ ಅಂದರೆ ನೀವು ಕಾರ್ನ್‌ಫ್ಲೋರ್ ಯೂಸ್ ಮಾಡ್ಕೋಬೋದು. ಮತ್ತು ನಾನಿಲ್ಲಿ 1 ಕಪ್ ಆಗೋಷ್ಟು ನಾನಿಲ್ಲಿ ಮೈದಾವನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಈ ಒಂದು ಮೆಷರ್ಮೆಂಟ್ಗೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. 1/2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಗರಂ ಮಸಾಲವನ್ನು ಹಾಕ್ತಾಯಿದ್ದೀನಿ. ಮತ್ತು ನೀವು ಫುಡ್ ಕಲರು ಅಷ್ಟೇ, ಇಲ್ಲಿ ನಾನು 1/4 ಟೇಬಲ್ ಸ್ಪೂನಷ್ಟು ನಾನು ಫುಡ್ ಕಲರನ್ನು ಯೂಸ್ ಮಾಡ್ತಾಯಿದ್ದೀನಿ. ಫುಡ್ ಕಲರ್ ನೀವು ಇಲ್ಲೇ ಬೇಕಾದರೆ ಆ್ಯಡ್ ಮಾಡ್ಬೋದು, ಇಲ್ಲ ಅಂತಂದರೆ ನಾನು ಗೋಬಿ ಮಸಾಲ ಹೇಗೆ ಮಾಡ್ತೀನಲ್ಲ ಅಲ್ಲಿ ಬೇಕಾದರೂ ಸೇರಿಸ್ಕೋಬೋದು ನೀವು ಫುಡ್ ಕಲರನ್ನು. ನಾನು ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಫುಡ್ ಕಲರನ್ನು. ಇದನ್ನ ಚೆನ್ನಾಗಿ ನಾವು ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಈಗ ಎಲ್ಲನೂ ಹಾಕ್ಕೊಂಡಾಗಿದ್ದಾದಮೇಲೆ ಒಂದ್ಸರಿ ನಾವು ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಉಪ್ಪನ್ನ ಸೇರಿಸಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ಇಲ್ಲಿ ನಾನು 3/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ನಿಮಗೆ ಟೇಸ್ಟ್ಗೆ ಹೇಗೆ ಅನಿಸುತ್ತೋ ಅದ್ರ ಪ್ರಕಾರ ನೀವು ಉಪ್ಪನ್ನು ಸೇರಿಸ್ಕೋಬೋದು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಎಲೆಕೋಸಲ್ಲಿ ಏನಪ್ಪ ಅಂದರೆ ನೀರಿನಂಶ ತುಂಬ ಇರುತ್ತೆ. ನೀವು ಕಲಿಸ್ಕೋಬೇಕಾದ್ರೆ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ನೀವು. ನಾನಿಲ್ಲಿ ಜಸ್ಟ್ 1/4 ಕಪ್ ಅಷ್ಟೇ ನೀರನ್ನ ಯೂಸ್ ಮಾಡಿರೋದು ನಾನು. ಯಾಕೆಂದರೆ ಇಲ್ಲಿ ಎಲೆಕೋಸಲ್ಲೇ ನೀರಿನ ಅಂಶ ತುಂಬ ಇರೋದ್ರಿಂದ ನೀವು ಜಾಸ್ತಿ ನೀರು ಇಡಿಸಲ್ಲ. ಇದು ಹೇಗೆ ಅಂದರೆ ನಾವು ಚಪಾತಿ ಹಿಟ್ಟನ್ನಷ್ಟು ಅಷ್ಟು ತನಕ ಗಟ್ಟಿಯಾಗಿ ಕಲಿಸ್ಕೋಬೇಕು. ಜಸ್ಟ್ ಕಿತ್ತು ಗೋಬಿ ಎಣ್ಣೆಗೆ ಬಿಡೋ ಅಷ್ಟು ಆಗಬೇಕು. ಆದಷ್ಟು ಹಿಟ್ಟನ್ನು ನೀವು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಏಕೆಂದರೆ ನಾನು ಆಗಲೇ ಹೇಳ್ದಂಗೆ ಎಲೆಕೋಸಲ್ಲಿ ನೀರಿನಂಶ ಇರುತ್ತೆ. ಈವನ್ ಹಿಟ್ಟನ್ನು 10 ನಿಮಿಷ ನಾವು ನೆನೆಸ್ಬೇಕಾದಾಗಲೂ ಕೂಡ ಎಲೆಕೋಸು ನೀರನ್ನು ಬಿಡುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಾವು ಆಮೇಲೆ 10 ನಿಮಿಷ ನೆಂದಾದಮೇಲೆ ನಾವು ಸಣ್ಣ ಸಣ್ಣದು ನಿಂಬೆ ಗಾತ್ರದಷ್ಟು ಉಂಡೆಗಳನ್ನ ಮಾಡಿಕೊಂಡು ಗೋಬಿನ ಬಿಡ್ಬೋದು. ನಾನು ಗೋಬಿ ಫ್ರೈ ಮಾಡಲಿಕ್ಕೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವು ಗೋಬಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್‌ಫ್ಲೋರ್ ತೊಗೊಂಡಿದ್ದೀನಿ. ಈ ಒಂದು ಕಾರ್ನ್‌ಫ್ಲೋರ್ಗೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ. ಮತ್ತು ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ವಿನೆಗರ್ನ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸೋಯಾ ಸಾಸನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೋಯಾ ಸಾಸ್ ನೋಡಿಕೊಂಡು ನಿಮಗೆ ಬೇಡ ಅನಿಸಿದ್ರೆ 1 ಸ್ಪೂನ್ ಆದರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಟೊಮೊಟೊ ಸಾಸನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಟೊಮೊಟೊ ಸಾಸ್ ನಿಮ್ಮ ಹತ್ರ ಮನೇಲಿ ಇಲ್ಲ ಅಂತಂದರೆ ನೀವು ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಂಡು ಹಣ್ಣಾಗಿರೋ ಟೊಮೊಟೊನ ಅದನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ರುಬ್ಕೊಂಡು ಆ ಪ್ಯೂರಿನ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ನೀವು. ಇತ್ತು ಅಂತಂದರೆ ಟೊಮೊಟೊ ಸಾಸನ್ನೇ ಯೂಸ್ ಮಾಡಿ, ಇಲ್ಲ ಅಂತಂದರೆ ಈ ಥರನೂ ನೀವು ಮಾಡ್ಕೋಬೋದು. ಈ ಒಂದು ಇದಕ್ಕೆ ನಾನು 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಡ್ತಾ ಇದ್ದೀನಿ ನಾನು. ಈ ನೀರನ್ನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಕೂಡ ಲಂಪ್ಸ್ ಇರಬಾರ್ದು, ಗಂಟು ಥರ ಒಂದು ಸ್ವಲ್ಪನೂ ಇರಬಾರ್ದು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದರಲ್ಲಿ. ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ ನಿಮಗೆ. ಮತ್ತು ನಾವು ಬಾಡಿಸ್ಬೇಕಾದಾಗೆಲ್ಲ ಗಂಟು ಸಿಗುತ್ತೆ. ಅದು ಮಧ್ಯೆ ಹಸಸಿಯಾಗಿ ಚೆನ್ನಾಗಿರಲ್ಲ ತಿನ್ನಲಿಕ್ಕೆ. ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪನೂ ಲಂಪ್ಸ್ ಇಲ್ಲದ ಥರ ನೀಟಾಗಿ ಕಲಸಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ನಾವು. ಗೋಬಿ ಮಸಾಲ ಈಗ ರೆಡಿ ಇದೆ. ನಾವು ಇದನ್ನ ಸಪ್ರೇಟಾಗಿ ಒಂದು ಕಡೆ ಎತ್ತಿಡೋಣ. ಈಗ ಎಣ್ಣೆ ಕಾದಿದೆ. ಸಣ್ಣ ಸಣ್ಣ ಉಂಡೆಗಳ ಥರ ಮಾಡಿಕೊಂಡು ನಾವು ಇವಾಗ ಎಣ್ಣೆಗೆ ಗೋಬಿನ ಬಿಡೋಣ. ಇದನ್ನ ನೀವು ಮೊದಲೇ ಗೋಬಿನ ಉಂಡೆಗಳ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಈಸಿಯಾಗಿ ಆರಾಮಾಗಿ ಬೇಗ ಎಣ್ಣೆಗೆ ಬಿಟ್ಕೋಬೋದು, ಬೇಗ ಫ್ರೈ ಮಾಡ್ಕೋಬೋದು. ನೀವು ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಇಟ್ಕೊಬಿಟ್ರೆ ನೀವು ಈಸಿಯಾಗಿ ಆರಾಮಾಗಿ ಬೇಗ ಗೋಬಿನ ಫ್ರೈ ಮಾಡಿ ಇಟ್ಕೋಬೋದು.
ಆಮೇಲೆ ನೀವು ಆದಷ್ಟು ಫ್ರೈ ಮಾಡ್ಕೋಬೇಕಾದ್ರೆ ಗೋಬಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಬಿಟ್ರೆ ತುಂಬ ಹೊರಗಡೆ ತುಂಬ ಬೆಂದಿದೆ ಅಂತ ಅನಿಸುತ್ತೆ, ಫ್ರೈ ಆಗಿದೆ ಅನಿಸುತ್ತೆ. ಒಳಗಡೆ ನೋಡಿದ್ರೆ ಎಟ್ಟೆ ಬೆಂದಿರೋದಿಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀಟಾಗಿ. ಎರಡೂ ಕಡೆ ಚೆನ್ನಾಗಿ ತಿರುಗಿಸ್ಕೊಂಡು ಎಲ್ಲ ಕಡೆನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಕಲರ್ ಕೂಡ ಫುಡ್ ಕಲರ್ ಆ್ಯಡ್ ಮಾಡಿರೋದ್ರಿಂದ ಇಲ್ಲೇ ನೋಡಿ ಎಷ್ಟು ಕಲರ್‌ಫುಲ್ಲಾಗಿ ಕಾಣಿಸ್ತಾ ಇದೆ ಗೋಬಿ ನಮಗೆ ಅಂತ ಅನಿಸುತ್ತೆ. ಸೊ ನೀವು ಇವಾಗ ಇದನ್ನ ಹಾಗೆ ಕೂಡ ಡ್ರೈ ಗೋಬಿ ಥರ ಸರ್ವ್ ಮಾಡ್ಬೋದು. ಸೊ ಇದನ್ನ ಟೊಮೆಟೊ ಸಾಸ್ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈವನ್ ಡ್ರೈ ಗೋಬಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಕೂಡ. ಸೊ ನೀವು ಹಾಗೆ ಕೂಡ ತಿನ್ಬೋದು. ಸೊ ಗೋಬಿ ರೆಡಿಯಾಗಿದೆ. ಈಗ ನಾನು ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ನಾನು ಒಂದು 2 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಎಣ್ಣೆ ಕಾದ ತಕ್ಷಣ ನಾನು ಇಲ್ಲಿ 1 ಕಪ್ ಆಗೋಷ್ಟು ನಾನು ಆನಿಯನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಆನಿಯನ್ ಸಣ್ಣದಾಗಿ ಹೆಚ್ಚಬೇಕು ಅಂತೇನಿಲ್ಲ. ಸೊ ಒಂದು ಸ್ವಲ್ಪ ಮೀಡಿಯಮ್ಸ್ ಸೈಜಿಗೆ ಕಟ್ ಮಾಡಿಕೊಂಡ್ರೆ ಸಾಕು. ಸೊ ಈ ಒಂದು ಮೆಷರ್ಮೆಂಟ್ಗೆ ನಾನು ಹಾಫ್ ಕಪ್ ಆಗೋಷ್ಟು ಕ್ಯಾಪ್ಸಿಕಮ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ಮು ಅಷ್ಟೇ ತುಂಬ ಸಣ್ಣದಾಗಿ ಚಾಪ್ ಮಾಡಬೇಕು ಅಂತ ಏನಿಲ್ಲ. ಅದು ಈವನ್ ಆನಿಯನ್ ಮತ್ತು ಕ್ಯಾಪ್ಸಿಕಮ್ಮು ತುಂಬ ಬಾಯಿಗೆ ಸಿಗಬೇಕು ಮಧ್ಯ ಮಧ್ಯೆ ಗೋಬಿ ತಿಂತಾಯಿದ್ರೆ. ಸೊ ಅಷ್ಟಾದರೆ ಸಾಕು. ಸೊ ತುಂಬ ಸಣ್ಣದಾಗಿ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಇದನ್ನು ಆನಿಯನ್ ಮತ್ತು ಕ್ಯಾಪ್ಸಿಕಮ್ಮು ತುಂಬ ಕುಕ್ ಆಗಬಾರ್ದು ಇದರಲ್ಲಿ. ಆನಿಯನ್ ಕೂಡ ತುಂಬ ಬ್ರೌನ್ ಆಗಬೇಕು ಅಂತೇನಿಲ್ಲ. ಒಂದು 2 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಸೊ ಈಗ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಗೋಬಿ ಮಸಾಲ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಅದೊಂದು ಸ್ವಲ್ಪ ಇನ್ನೂ ತಿಕ್ಕಾಯಿತು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ನೀವು. ಸೊ ಈಗ ಇದನ್ನು ನೀವು ಒಂದು ಟಿಪ್ ಏನು ಅಂತಂದರೆ ಇದನ್ನು ಮಸಾಲ ಆ್ಯಡ್ ಮಾಡಿದ್ಮೇಲೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ನೀವು ಇದನ್ನು. ಈ ಪ್ರೊಸೆಸ್ಸು ಒಂದು ಕುದಿ ಬರಬೇಕಿದು. ಒಂದು ಕುದಿ ಬಂದ ತಕ್ಷಣ ನೀವು ಆಲ್ರೆಡಿ ಗೋಬಿ ಮಾಡಿ ಇಟ್ಕೊಂಡಿರ್ತಿಲ್ಲ ರೆಡಿ ಮಾಡಿ, ಆ ಗೋಬಿನ ನಾವು ಹಾಕಬೇಕಾಗತ್ತೆ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ನಾನು ಆಲ್ರೆಡಿ ಹೇಳ್ದಂಗೆ ಇದು ಜಸ್ಟ್ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ನಾವು ಇದನ್ನು. ಇದು ಆಲ್ರೆಡಿ ನಾನು ಹೇಳ್ದಂಗೆ ಮಸಾಲದಲ್ಲಿ ಕಾರ್ನ್‌ಫ್ಲೋರ್ ಹಾಕಿದ್ದೀನಿ. ಸೊ ಅದು ನಿಮಗೆ ಹಾಕಿದ ತಕ್ಷಣ ನಿಮಗೆ ತುಂಬ ತಿಕ್ ಆಗ್ತಾ ಬರುತ್ತೆ ನಿಮಗೆ ಗೋಬಿ ಮಸಾಲ. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ಎಲ್ಲನೂ ಮಿಕ್ಸ್ ಮಾಡಿದ್ರೆ ಸಾಕು. ನಿಮಗೆ ಇಲ್ಲಿ ನಾನು 2 ಚಿಲ್ಲಿ ಯೂಸ್ ಮಾಡಿದ್ದೀನಿ ಲಾಸ್ಟಲ್ಲಿ. ನಿಮ್ಗೆ ಇನ್ನೂ ತುಂಬ ಸ್ಪೈಸಿ ಆಗಬೇಕು ಅಂದರೆ ನೀವು ನಿಮಗೆ ಇನ್ನೂ 2 3 ಚಿಲ್ಲಿನ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಕೊಟ್ಟಮೇಲೆ ನೀವು ಇಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫೈನಲಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ಮಿಕ್ಸ್ ಮಾಡಿ 2 ನಿಮಿಷ ಬಾಡಿಸಿದ್ರೆ ಸಾಕು. ತುಂಬ ಜಾಸ್ತಿ ಹೊತ್ತು ಬಾಡಿಸ್ಬಾರ್ದು. ಸೊ ಫ್ರೆಂಡ್ಸ್, ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಹೊರಗಡೆ ಹೋಗಿ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಸೊ ನೀವೇ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಸೊ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸೊ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನಾನು ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿ ಒಂದಿಗೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.